ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ ವಿದಿನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ, ಸೊ ನನ್ನ ಅದ್ವಿಕಾಂದು ಸ್ಕೂಲ್ ಆನ್ಯುವಲ್ ಡೇ ಇವತ್ತು. ಸೊ ಹಾಗಾಗಿ ನಾವೆಲ್ಲರೂ ಮೀಟ್ ಆಗಿದ್ವಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು. ಸೊ ಹಾಗಾಗಿ ಇವತ್ತು ಎಲ್ಲರೂ ಮೀಟ್ ಆಗಿದ್ವಿ. ಹಾಗೆ ಸ್ಕೂಲ್ ಇವೆಂಟ್ ಕೂಡ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಸ್ಕೂಲ್ ಇವೆಂಟು. ಸೊ ಹಾಗೆ ಅವಳದು ಇದೇ ಫಸ್ಟ್ ಇವೆಂಟ್ ಕೂಡ ಅಷ್ಟೇ, ಸ್ಕೂಲ್ ಇವೆಂಟು. ಸೊ ಅದಕ್ಕಿಂತ ಮುಂಚೆ ಅವಳು ಸ್ಟೇಜ್ ಮೇಲೆಲ್ಲ ಪರ್ಫಾರ್ಮ್ ಮಾಡಿದ್ದಾಳೆ, ಬಟ್ ಪ್ರಾಕ್ಟೀಸ್ ಮಾಡಿ ವಿತ್ ಪ್ರಾಕ್ಟೀಸ್ ಎಲ್ಲ ಮಾಡಿರೋದು ಇದೇ ಫಸ್ಟ್ ಟೈಮು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದು. ಅಂಡ್ ಇನ್ನೊಂದು ಅಂದ್ರೆ ನಮ್ಮ ತಂಗಿ ಮುಖ ನೋಡ್ಕೊಂಡೆ ಫುಲ್ ಎಲ್ಲ ಡ್ಯಾನ್ಸ್ ಮಾಡಿದ್ದವಳು. ತುಂಬಾ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡಿದ್ದು, ಫುಲ್ ಸ್ಮೈಲ್ ಇಟ್ಕೊಂಡು. ಸೊ ನನಗೆ ತುಂಬಾ ಖುಷಿ ಆಯಿತು. ಸೊ ನೀವು ಕೂಡ ನೋಡೋಣಂತೆ ಬನ್ನಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡಲ್ಲ, ಮ್ಯೂಸಿಕ್ ವಿದೌಟ್ ಮ್ಯೂಸಿಕ್ನೇ ಹಾಕೋದು. ಸೊ ಅವಳದು ವಿತ್ ಮ್ಯೂಸಿಕ್ ಅವಳ ಚಾನಲಲ್ಲಿ ಹಾಕಿರ್ತೀನಿ. ಸೊ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಆ್ಯಂಡ್ ನೋಡಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊನ್ನೆ ತಾನೇ ಅಷ್ಟೇ ಸ್ಕೂಲಿಗೆ ಹೋದ್ದು. ಆ್ಯಂಡ್ ಇವಾಗ ಇವೆಂಟ್ ಎಲ್ಲ ಅಟೆಂಡ್ ಆಗ್ತಾ ಇದ್ದಾಳೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಎಕ್ಸಾಮ್ಸ್ ಇನ್ನೇನು ನೆಕ್ಸ್ಟ್ ಎಕ್ಸಾಮ್ಸ್ ಎಲ್ಲ ಇದ್ದಾವೆ ಅವಳದು. ಸೊ ಅದು ಕೂಡ ಪ್ರಿಪೇರ್ ಆಗ್ತಾ ಇದ್ದಾಳೆ. ಸೊ ಇನ್ನು 3 ಇಯರ್ಸು ಆಲ್ರೆಡಿ ಇವಾಗ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾಳೆ. ಸೊ ಆ್ಯಂಡ್ ಇವಾಗ ನೆಕ್ಸ್ಟು ಜೂನಲ್ಲಿ 4 ಇಯರ್ಸ್ ಎಲ್ಲ ಆಗುತ್ತೆ. ನೆಕ್ಸ್ಟ್ LKG ಎಲ್ಲ ಅಡ್ಮಿಷನ್ ಮಾಡ್ಕೊತಾರೆ. 4 ಇಯರ್ಸ್ಗೆ ಆಗಬೇಕಲ್ವ, ಕಂಪ್ಲೀಟ್ ಆಗಬೇಕು. ಸೊ ಅಲ್ಲಿ ತನಕ ನರ್ಸರಿ, ಸೊ ಅಲ್ಲಿ ತನಕ ಪ್ಲೇ ಗ್ರೂಪಲ್ಲೇ ಇರ್ತಾಳೆ. ಸೊ ಇನ್ನು ನೆಕ್ಸ್ಟ್ ಬರ್ಡೇ ಏನು ಬರುತ್ತೆ ಆವಾಗ ಅವಳಿಗೆ 4 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅವಾಗ ಅವಳು ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಕಲಿಸೆಲ್ಲ ಕೊಡ್ತಾರೆ. ಸೊ ನಾನು ಕೂಡ ತುಂಬ ಹೇಳ್ತಾ ಇರ್ತೀನಿ ಅವಳಿಗೆ. ಬಟ್ ಸೊ ವಿತ್ ಫ್ರೆಂಡ್ಸ್ ಡಿಫ್ರೆಂಟ್ ಇರುತ್ತಲ್ವಾ, ಫ್ರೆಂಡ್ಸ್ ಆಗಲಿ ಅಂತಾನೆ ಇಷ್ಟು ಬೇಗ ಅವಳನ್ನ ಕಳಿಸಿದ್ದು. ಇಲ್ಲಾಂದರೆ ಸೊ ನಾನು LKGಗೆ ಅಡ್ಮಿಷನ್ ಮಾಡಬೇಕು ಅಂತಾನೆ ಇತ್ತು ಮುಂಚೆಯಿಂದನು. ಸೊ ಡ್ಯಾನ್ಸ್ ನೋಡ್ಕೊಂಡು ಬಂದು ಹಾಗೆ ಕಮೆಂಟ್ ಮಾಡಿ. ಸೊ ನಾನಿವಾಗ ಇವಳನ್ನ ರೆಡಿ ಮಾಡ್ತಾ ಇದ್ದೀವಿ, ಇಬ್ಬರು ಸೇರಿ ರೆಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಡ್ರೆಸ್ ಕೊಟ್ಟಿದ್ರು. ಸೊ ಎಲ್ಲ ಫೀಸ್ ಎಲ್ಲ ಕೊಟ್ಟಿದ್ವಿ. ಆ್ಯಂಡ್ ಡ್ರೆಸ್ ಕೊಟ್ಟಿದ್ರು. ಆ್ಯಂಡ್ ಕ್ಲಿಪ್ಸ್ ಎಲ್ಲ ತೊಗೊಂಡ್ಬಂದು ನೀಟಾಗಿ ರೆಡಿ ಮಾಡಿದ್ದೆ. ಆ್ಯಂಡ್ 4 ಗಂಟೆಗೆಲ್ಲ ಅವ್ರನ್ನ ಬಿಟ್ಟು ಬಂದೆ. ಅದಾದಮೇಲೆ 4:30ಗೆ ಬಿಟ್ಟು ಬಂದು ಸೊ ನಾವು 5:30ಗೆ ಹೋಗಿದ್ದು. ಆ್ಯಂಡ್ ಮಲಗಿಸಿ ಅಂತ ಹೇಳಿದ್ರು. ತುಂಬ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿ ಮಲಗಿಸಿದ್ವಿ ಅವ್ಳನ್ನ. ಜಸ್ಟ್ ಒಂದು 10 ಮಿನಿಟ್ ಮಲ್ಕೊಂಡು ಎದ್ಲು ಅಷ್ಟೇ. ಸೊ 5:30ಗೆ ಸೊ ಗೆಸ್ಟ್ ಎಲ್ಲ ಬಂದರು. 6:30 ಎಲ್ಲ ಆಗಿತ್ತು. ಆ್ಯಂಡ್ ಲೇಟಾಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಬೇಗ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಲೇಟಾಗೆ ಸ್ಟಾರ್ಟ್ ಮಾಡಿದರು. ಸೊ ನನಗಂತೂ ಇವ್ರದ್ದು ಏನೇ ಇದ್ದರೂ, ಫಂಕ್ಷನ್ಸ್ ಇದ್ದರು ಏನೇ ಇದ್ದರೂ ಹೊಸದೆಲ್ಲನೂ ಸೊ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ನನಗಂತೂ. ಸೊ ಅದನ್ನೆಲ್ಲ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಪೇರೆಂಟ್ಹುಡ್ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಎಂಜಾಯ್ ಮಾಡ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. It fills me with immense pride to witness the remarkable progress amidst the dedication of our teachers. Behavior Award for UKG.
ಸೊ ಇವಾಗ ಫಸ್ಟ್ ಇವಳದು ಡ್ಯಾನ್ಸ್ ಮುಗೀತು. ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡಿದ್ಲು. ಸೊ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಲಾಸ್ಟಲ್ಲಿ ಲಾಸ್ಟ್ ಡ್ಯಾನ್ಸ್ ಅಂತೂ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲರೂ ಮಾಡಿದರು. ತುಂಬ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು ಡ್ಯಾನ್ಸ್ ಪರ್ಫಾಮೆನ್ಸು. ಆ್ಯಂಡ್ ವಿತ್ ಮ್ಯೂಜಿಕ್ಕಿನ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದ್ವಿಕನ್ ಚಾನಲ್ ಇದೆ, ಅದರಲ್ಲಿ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಯೂಶ್ವಲಿ ಇದು ಪೇರೆಂಟ್ಸ್ ಎಲ್ಲ ಮಾಡಿಸಿರ್ತಾರೆ, ಬಟ್ ಇವ್ರು ಯಾಕೋ ಈ ಸತಿ ಮಾಡಿಸಿಲ್ಲ ಅನಿಸುತ್ತೆ.
ಸೊ ನೋಡಬೇಕು ಮುಂದೆ ನೆಕ್ಸ್ಟ್ ಇಯರ್ ಮಾಡಿಸ್ತಾರಲ್ವಾ ಅಂತ ಹೇಳಿ. ಸೊ ಫೈನಲ್ ಆಗಿ ಇವ್ರದ್ದು ಪ್ರೋಗ್ರಾಮ್ ಎಲ್ಲ ಮುಗೀತು ಆ್ಯಂಡ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೊ ನಾವು ಚಿಕ್ಕವರಿದ್ದಾಗ ನಮ್ಮ ಮಮ್ಮಿ ಹೀಗೆ ಮಾಡ್ತಾಯಿದ್ರು. ನಾವೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ದು ಬಂದಮೇಲೆ ಈ ರೀತಿ ದೃಷ್ಟಿ ಎಲ್ಲ ತೆಗೆಯೋರು ಮನೆ ಮುಂದೆ ನಿಲ್ಲಿಸಿ. ಸೊ ನಮ್ಮ 4 ಜನಕ್ಕೂ ಈ ರೀತಿ ದೃಷ್ಟಿ ತೆಗೆದು ಆಮೇಲೆ ಒಳಗೆ ಕರ್ಕೊಳ್ಳೋವರು. ಸೊ ಸೇಮ್ ಅದೇ ರೀತಿ ಅದ್ವಿಕಾಗೂ ಮಾಡ್ತಾಯಿದ್ದೀವಿ. ಸೊ ನಮ್ಮದು ಚೈಲ್ಡ್ಹುಡ್ಡಲ್ಲಿ ಏನಿರುತ್ತೆ ಅದೇ ಸೇಮು. ಸೊ ನಮ್ಮನ್ನ ಈ ರೀತಿಯೇ ಕರ್ಕೊತಾ ಇದ್ರು. ಸೊ ಬಾಗಿಲ ಹತ್ರ ನಿಲ್ಲಿಸಿ ಈ ರೀತಿ ಮಾಡ್ತಾಯಿದ್ರು, ದೃಷ್ಟಿ ತೆಗೆದು ಒಳಗೆ ಕರ್ಕೊಳ್ಳೋದು. ಸೊ ಅದಾದಮೇಲೆ ಆಲ್ಬಮ್ ನೋಡ್ತಾ ಇದ್ದೀವಿ ನಮ್ಮ ತಂಗಿ ಮ್ಯಾರೇಜ್ದು ಆ್ಯಂಡ್ ವಿಡಿಯೋ ಕೂಡ ಬಂದಿತ್ತು, ಅದು ಕೂಡ ನೋಡ್ತಾ ಇದ್ದೀವಿ ಎಲ್ಲರೂ ಸೇರಿ. ಸೊ ಮನೆಯಲ್ಲಿ ಅಂದರೆ ಮನೇಲಿ ಏನೇನು ಫಂಕ್ಷನ್ ಆಗುತ್ತೆ ಅದೆಲ್ಲನೂ ವಿಡಿಯೋ ಶೂಟ್ ಎಲ್ಲ ಇತ್ತು. ಸೊ ಹಂಗಾಗಿ ನೋಡ್ತಾ ಇದ್ವಿ ಆ್ಯಂಡ್ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗನೆ ಆನ್ ಮಾಡಿ ಟಿ ವಿ ಮುಂದೆ ಕೂತ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ವಿಡಿಯೋ ಅಂತೂ, ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ನಮ್ಮ ಇವರಿಬ್ಬರು ಅತ್ತೆ ಮತ್ತು ದೊಡ್ಡಮ್ಮ ಸೊ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಆ್ಯಂಡ್ ಇಲ್ಲಿ ನೋಡಿ ನನ್ನ ಓನ್ ತಂಗಿನ ನನ್ನ ಮನೆಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಸೊ ಕಾಶಿ ಯಾತ್ರೆ ಸೊ ಫುಲ್ ವಿಡಿಯೋ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಅವ್ರದ್ದು ಕೂಡ ಬಂದಿತ್ತು ಇವ್ಳದು. ಸೊ ಅವಳೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾಳೆ. ತುಂಬ ಚಿಕ್ಕ ವಯಸ್ಸಿಂದನೂ ಅಂದರೆ 1 ಇಯರ್ ಇದ್ದಾಗಿಂದನೂ ಅವಳಿಗೆ ಗೊತ್ತು ಈ ಅನ್ಬಾಕ್ಸಿಂಗ್ ಎಲ್ಲ ಮಾಡೋದು. ಮಾಡ್ತಾ ಇದ್ಲು ಅವಳು, ಕತ್ತರಿ ತೊಗೊಂಡು ಹೀಗೆ ಬರ್ತಾ ಇದ್ಲು, ಅಮ್ಮ ಕಟ್ ಮಾಡು ನೋಡು ಅಂತ ಹೇಳಿ. ಸೊ ಇವಾಗ ಇಬ್ಬರು ಬಿಗೆತಿಯರು ಸೇರಿ ಬಜ್ಜಿ ಮಾಡ್ತಾ ಇದ್ದಾರೆ ಟೇಸ್ಟಿಯಾಗಿ, ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ. ಸೊ ತುಂಬ ಟೇಸ್ಟಿಯಾಗಿತ್ತು, ತಿಂತಾಯಿದ್ವಿ ಎಲ್ಲರೂ ಸೇರಿ ತಿಂದ್ವಿ. ಆ್ಯಂಡ್ ಹಾಗೆ ಒಬ್ಬೊಬ್ಬರು ಏನೋ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಊರಿಂದ ಬಂದವರೆಲ್ಲ. ಸೊ ನಮ್ಮ ಮಮ್ಮಿ ಅಪ್ಪ ಮತ್ತು ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಇನ್ನು ಹೋಗಬೇಕಾದ್ರೆ ಮನಸ್ಸೇ ಇರಲ್ಲ ಹೋಗೋಕ್ಕೆ. ಸೊ ಆದ್ರೂ ಹೋಗ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಕೆಲಸ ಇರುತ್ತಲ್ವ, ಆ್ಯಂಡ್ ನಾನು ಕೂಡ ಹೋದಾಗೂ ಅಷ್ಟೇ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಬಾಯ್. ಸೊ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.